ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಸ್ತ್ರಕಲಾ ಚಾನಲ್ಗೆ ಸ್ವಾಗತ. ಇದು ಒಂದು ಎಂಬ್ರಾಯ್ಡ್ರಿ ಬ್ಲೌಸು. ಇದನ್ನು ನಾನು ಎಂಬ್ರಾಯ್ಡ್ರಿ ಮಾಡಿದ್ದೇನೆ. ಆಮೇಲೆ ಸ್ಲೀವ್ಗೆ ಈ ಥರ ಡಿಸೈನು ಆಲ್ರೆಡಿ ಎಂಬ್ರಾಯ್ಡ್ರಿ ಮಾಡಿ ಬ್ಲೌಸು ಸ್ಟಿಚ್ ಆಗಿದೆ. ಇದು ಈ ಥರ ಪರ್ಪಲ್ ಕಲರ್ ಸಾರಿ. ಫ್ರಂಟ್ಗೆ ಇದೆ ಕಂಟಿನ್ಯೂಯೇಷನ್ ಆಗಿರೋ ಡಿಸೈನು. ಇದು ಒಂದು ಏನಂದರೆ ಸ್ವಲ್ಪ ಕಸ್ಟಮರು ಫಸ್ಟ್ ಹೇಳಿದಕ್ಕಿಂತ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅಂತ ಅಂದರು. ಫಸ್ಟು 13 ಇತ್ತು, ಆಮೇಲೆ ಬ್ಯಾಕ್ ಲೆಂತು 13.5 ಬೇಕು ಅಂತ ವೇರ್ ಮಾಡಿಕೊಂಡು ಬಳಸಿ ಆದಮೇಲೆ ಅವರಿಗೊಂದು ಸ್ವಲ್ಪ ಬ್ಯಾಕ್ ಲೆಂತ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಅನಿಸ್ತಾ ಇತ್ತು. ಆಗ ಮತ್ತು ಈ ಥರ ಬಟ್ಟೆ ಅಂತೂ ಆಲ್ರೆಡಿ ವೇಸ್ಟ್ ಆಗಿ ಡಿಸ್ಪೋಸ್ ಆಗಿಬಿಡುತ್ತೆ. ಆಮೇಲೆ ಸಾಮಾನ್ಯವಾಗಿ ಸ್ವಲ್ಪ ಮ್ಯಾಚ್ ಆಗೋ ಪೀಸನ್ನು ಇದಕ್ಕೆ ಒಳಗಡೆಯಿಂದ ಹೊಲಿದು ಮೇಲೆ ಸ್ಟಿಚ್ ಹಾಕಿ ಒಂದು 1/4 ಇಂಚು ಜಾಸ್ತಿ ಉದ್ದ ಮಾಡುವ ಹಾಗೆ ಮಾಡಿದ್ದೇನೆ. ಈಗ ಲೆಂತ್ಗಿಂತ ಒಂದು ಹಾಫ್ ಇಂಚು ಲೆಂತ್ ಜಾಸ್ತಿ ಬಂದಿದೆ. ಇದು ನಾನು ಮೊದಲು ಹೇಗಿತ್ತು ಆಮೇಲೆ ಸ್ವಲ್ಪ ಜಾಸ್ತಿ ಮಾಡಿದ್ದು ಹೇಗಾಗಿದೆ ಅಂತ ಆಮೇಲೆ ಲಾಸ್ಟ್ಗೆ ತೋರಿಸ್ತೇನೆ. ಇಲ್ಲಿ ನಾವು ಟಕ್ಸಲ್ಲಿ ಮೊದಲು 4 ಟಕ್ಸ್ ಹಿಡ್ದಿರ್ತೇವಲ್ವ, ಅದನ್ನು ಬಿಚ್ಚಿಕೊಂಡು ಆಗ ಫ್ರಂಟೂ ಒಂಚೂರು ಉದ್ದ ಜಾಸ್ತಿ ಬರುತ್ತೆ. ಆವಾಗ ಸೈಡ್ಗಲ್ಲೂ ಯಾವುದೇ ರಿಂಕಲ್ಸ್ ಇಲ್ಲದೇನೆ ಬ್ಯಾಕು ಮತ್ತು ಫ್ರಂಟನ್ನು ಸೇರಿಸ್ಬೋದು. ಕೆಲವೊಂದು ಸಲ ಈ ಥರ ಪ್ರಾಬ್ಲಮ್ ಬಂದಾಗ ಈ ಥರ ಸಾಲ್ವ್ ಮಾಡಿಕೊಂಡ್ರೆ ನಮಗೆ ಕಸ್ಟಮರ್ನ ಸ್ಯಾಟಿಸ್ಫೈಡ್ ಮಾಡುವಾಗೂ ಆಗುತ್ತೆ ಮತ್ತು ನಮಗೂ ಒಂದು ಚಾಲೆಂಜಿಂಗ್ ಜಾಬ್ ಆಗಿರುತ್ತೆ. ಇದು ಒಂದು 1/2 ಇಂಚ್ ಜಾಸ್ತಿ ಬಂದ್ರೂ ಏನೋ ಕಸ್ಟಮರ್ಗೆ ಬ್ಲೌಸ್ ಲೆಂತ್ ಉದ್ದ ಆಗಿರೋ ಅನುಭವ ಕೊಡುತ್ತಲ್ವ, ಅದಕ್ಕಾಗಿ ನಾವು ಈ ರೀತಿ ಮಾಡಲೇಬೇಕು. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಕೆಲಸ ಆಗುತ್ತೆ ಪರವಾಗಿಲ್ಲ, ಆದರೂ ನಮ್ಮ ಜಾಬ್ ಅಂದರೆ ಹಾಗೆ ಅಲ್ವಾ, ಮಾಡಲೇಬೇಕು. ಇದು ಮತ್ತೇನು ಪ್ರಾಬ್ಲಮ್ ಇಲ್ಲ, ಫಿಟ್ಟಿಂಗ್ ಎಲ್ಲ ಕರೆಕ್ಟೇ ಇದೆ. ಬಟ್ ಲೆಂತ್ ಮಾತ್ರ ಫಸ್ಟು 13 ಇತ್ತು, ಆಮೇಲೆ 13.5 ಬೇಕು ಅಂತ ಅವರಿಗೇನು ವೇರ್ ಮಾಡಿದಾಗ ಸ್ವಲ್ಪ ಬ್ಯಾಕ್ ಲೆಂತ್ ಕಡಿಮೆ ಆದಂಗೆ ಅನಿಸಿರೋದ್ರಿಂದ ಈ ರೀತಿ ಮಾಡಬೇಕಾಯಿತು. ಈ ಥರ ಟಿಪ್ಸ್ ಆ್ಯಂಡ್ ಏನಾದ್ರು ಹೊಲಿಗೆ ಸಂಬಂಧಪಟ್ಟ ಮಾಹಿತಿ ಬೇಕಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.